ಎಲ್ರಿಗೂ ನಮಸ್ಕಾರ. ಶಾಂತಕ್ಕ ನಿನ್ನೆ ಸ್ವಲ್ಪ ದೌಡ್ ವಿಡಿಯೋ ಹಾಕಿದ್ದೆ. ಎಲ್ಲಿ ಹೋಗಿದ್ರಿ, ಎಲ್ಲಿ ಹೊಂಟಿರಿ ಅಂತ ಭಾಳಷ್ಟು ಮಂದಿ ಕಮೆಂಟ್ನಾಗ ಕೇಳಿದ್ರಿ. ಎಲ್ಲೂ ಹೋಗಿಲ್ಲ ರೀ. ಅಂದ್ರೆ ಯಾವತ್ತಂದ್ರೆ ಈಗ 2 ದಿನ ಆಯ್ತು ನಾನು ದಾವಣಗೆರೆಗೆ ಬಂದು. 2 ದಿನದಿಂದ ನಾನು ದಾವಣಗೆರೆ ಒಳಗೆ ಅದೇನು ರೀ, ಅಂದ್ರೆ ನಮ್ಮ ವಾರ ಮನೆಗೆ ಬಂದೇನಿ. ಅದಕ್ಕೆ ನಿನ್ನೆ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತಲ್ಲ, ಅದಕ್ಕೆ ದೌಡ್ ಎದ್ದು 6 ಗಂಟೆಗೆ ಕುತ್ಕೊಂಡು ಕಾರ್ ಒಳಗೆ ವಿಡಿಯೋ ಮಾಡಿಕೊಂಡು ಎಷ್ಟಕ್ಕೆ ಬೇಗ ಅಪ್ಲೋಡ್ ಮಾಡಿ ಮುಗಿಸಿ ನಾನು ಮಾರ್ಕೆಟಿಗೆ ಹೋಗಿದ್ದೆ. ನಿನ್ನೆ ಚನ್ನಬಸಪ್ಪ ಅಂಗಡಿಗೆ ಹೋಗಿದ್ವಿ. ಅಂದ್ರೆ ಸ್ವಲ್ಪ ಅರ್ಬಿ ತೊಗೊಳೋದಿತ್ತು, ಮದುವೆ ಇತ್ತು ಮನ್ಯಾಗ ಅಂದ್ರೆ ರಿಲೇಷನ್ನಾಗ. ಅದಕ್ಕೆ ಅರ್ಬಿ ತೊಗೊಳೋದಿತ್ತು. ಅದಕ್ಕೆ ಅರ್ಬಿ ತೊಗೊಳೋದಕ್ಕೆ ಕಾರಣಕ್ಕೆ ನಾನು ಸ್ವಲ್ಪ ದೌಡ್ ವಿಡಿಯೋ ಹಾಕಿ ಹೋಗಿದ್ದೆ. ಅಲ್ಲಿ ಚನ್ನಬಸಪ್ಪ ಅಂಗಡಿಯಾಗೂ ಅಷ್ಟೇ ಒಬ್ಬರು ಫ್ಯಾನ್ ಸಿಕ್ಕಿದ್ರು, ತಾಯಿ ಮಗಳು. ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಆಮೇಲೆ ನನ್ನ ಮಗಳಿಗೆ ಕಾಲ ಚೈನ ತೊಗೊಳೋದಿತ್ತು, ಅದಕ್ಕೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಅಷ್ಟೇ ಒಬ್ಬರು ಸಿಕ್ಕಿದ್ರು, ಭಾಳ ಚಲೋ ಮಾತಾಡಿದ್ರು ಅವರು ಕೂಡ. ಅವ್ರು ನಂಗೆ ಮತ್ತೆ ಹೇಳ್ಬೇಕಂದ್ರೆ 1,000 ರೂಪಾಯಿ 1,500 ರೂಪಾಯಿ ಡಿಸ್ಕೌಂಟ್ ಬಿಟ್ಟರು. ನಿಜವಾಗ್ಲೂ ಬಿಟ್ಟರು, ಖುಷಿ ಆಯಿತು. ಡಿಸ್ಕೌಂಟ್ ಬಿಟ್ಟರು ಅಂತಲ್ಲ, ಒಂದು ಅಭಿಮಾನ, ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸಿದ್ರು. ಶಾಂತಕ್ಕ ಅವ್ರ ನಿಮ್ಮ ವಿಡಿಯೋ ಡೈಲಿ ನೋಡ್ತೀನಿ ರೀ ಅಂತೇಳಿ ಬಂಗಾರದ ಅಂಗಡಿ ಒಳಗೆ ಮಾತಾಡಿ ಡಿಸ್ಕೌಂಟ್ ಬಿಟ್ಟಿದ್ದು. ಆಮೇಲೆ ಇನ್ನೊಬ್ಬರು ಚನ್ನಬಸಪ್ಪ ಅಂಗಡಿಯಲ್ಲಿ ಒಬ್ಬರು ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ, ಅವರು ಅಷ್ಟೇ. ಅವ್ರದ್ದು ಬಂಗಾರದ ಅಂಗಡಿ ಐತಂತೆ ಅಲ್ಲೇ ದಾವಣಗೆರೆ ಬೆಳ್ಳೋಡಿ ಗಲ್ಲಿ ಒಳಗೆ. ಅವರು ನೆಕ್ಸ್ಟ್ ಟೈಮ್ ಬಂದರೆ ಶಾಂತಕ್ಕ ಬರ್ರಿ ಅಂತೇಳಿ. ಆಮೇಲೆ ಅರ್ಬಿ ಅಂಗಡಿ ಒಳಗೆ ಸುಮಾರು ಹೊತ್ತು ಮಾತಾಡಿದ್ರು, ಖುಷಿ ಆಯ್ತು ನಂಗೆ. ಆ ಥರ ಗುರ್ತು ಹಿಡಿದು ಒಬ್ರು ಮಾತಾಡಿಸ್ದಾಗ ಭಾಳ ಖುಷಿ ಆಕೈತಿ. ಈಗ ನಾನು ನಮ್ಮ ಅವ್ವಾರ ಮನ್ಯಾಗ ಅದೀನಿ ರೀ. ನಮ್ಮ ಅವ್ವ ಚಹಾ ಮಾಡತ್ತಾರ, ತೋರಿಸ್ತೇನೆ. ಫಸ್ಟು ನಾನು ನಿಮಗೆ ನಮ್ಮ ಅಪ್ಪಾಜಿಯವ್ರನ್ನ ಭೇಟಿ ಮಾಡಿ. ಅಪ್ಪಾಜಿ ಹಾಯ್ ಮಾಡಿ, ನಮಸ್ಕಾರ ಮಾಡಿ. ತುಳ ತೆಗಿಯತ್ತೇನ? ಇವ್ರು ನಮ್ಮ ಅಪ್ಪಾಜಿ ರೀ. ಕಾರ್ ತುಳಾತಾರ ನಮ್ದು. ಇದು ನಾವಿರುವಂಥ ಒಂದು ಓಣಿ ನಮ್ದು ನೋಡ್ರಿ. ಇದು ನಮ್ಮವ್ರು ಅರ್ಬಿ ಹೋಗಿ ಆತಿದ್ರು ಒಳಗಲ್ಲೇ ನಂಗೆ ಚಹಾ ಮಾಡಿಕೊಡು ಅಂದಿದ್ದಕ್ಕೆ ಒಳಗೆ ಹೋಗಿ ಆಳೀಗ ನೋಡ್ರಿಪ್ಪ. ನಮ್ಮವ್ವ ಬಂದ್ಲ. ನಾವು ಭಾಳ ಸಣ್ಣ ಮನೆ ಐತ್ರಿ ನಮ್ಮದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮವ್ವಾರು ನಂಗೆ ಚಹಾ ಮಾಡಿಕೊಟ್ಲ. ಚಹಾ ನನಗಲ್ಲ, ಹೆಂಗೆ ನೋಡ್ರಿ ವಿಡಿಯೋದಾಗ ಮರ್ಯಾದೆ ತೆಗದ್ಲ. ಟಿ ವಿ ಸಣ್ಣದು, ಇದು ಪಲ್ಲಂಗ. ಒಂದು ಶಾಂತಕ್ಕ ಕತಿ ಒಳಗೆ ನಾನು ತೊಗೊಂಡಿದ್ದೆ ನೋಡ್ರಿ, ಗಿರ್ಜಿಯರ್ ಮನೆ ಮಾಡಿ. ಅದೇ ಇದು ಜಾಗ. ಇದು ನಮ್ಮವ್ವಾರು. ಇದು ನನಗನ್ಬೇ ಬ್ರೆಡ್ ಬೇಡ, ಚಹಾ ಅಷ್ಟ ಕುಡಿತೀನಿ. ಚಹಾ ಕುಡಿಯಲ್ರಿ ನಾನು, ಆದರೆ ನಮ್ಮ ಹೂವು ಕಾಟಕ್ಕೆ ಇವತ್ತು ಕುಡಿಯತ್ತೀನಿ. ಅಡುಗೆ ಮಾಡತ್ತಾಳ. ಬೆಳಗ್ಗೆನೂ ಬಿಟ್ಟಾರ ನೀರು, ಹಂಗಾಗಿ ಸ್ವಲ್ಪ ಹರಿವೈತೆ ಮನೆ. ನೀರು ಕಾಸ್ತತಪ್ಪ ಈಗ ಒಲಿ ಮ್ಯಾಗ. ಇದೊಂದು ಸಣ್ಣ ರೂಮು. ನಮ್ದೇನು ದೊಡ್ಡ ಮನೆ ಅಲ್ರಿ. ಆ ಕಡೆ ಬಚ್ಚಲ ಟಾಯ್ಲೆಟ್ ಐತಿ. ಇಬ್ಬರು ಅಪ್ಪ ಅವ್ಗ ಮುದ್ದಿನ ಮಗಳು. ಇದು ದೇವ್ರ ಮನೆ. ಇಷ್ಟೇ ನಮ್ಮ ಮನೆ ಇರೋದು. ಆಮೇಲೆ ಒಂದು ಬೆಡ್ರೂಮ್ ಅಂದರೆ ಹಿಂಗೆ ಇಲ್ಲೇ ಐತೆ ನೋಡ್ರಿ. ಮಲ್ಕೊಂಡಾರ ನಿಮ್ಮ ಗೌಡ್ರು ಮತ್ತು ಚಿನ್ನು ಮಕ್ಕೊಂಡಾರ. ದೊಡ್ಡದೈತೆ ರೂಮು. ಇದು ಬಚ್ಚಲ ಮತ್ತು ಟಾಯ್ಲೆಟ್ ಒಳಗೈತೆ. ಫುಲ್ ನೀರು ತುಂಬೈತಿ. ಇಲ್ಲೇ ತೊಟ್ಟಿ. ನಳ ತಿರುಗಿಸಿದ್ರೆ ನೀರು ಬರಲ್ರಿ, ಇಲ್ಲಿ ನೀರು ತುಂಬಿಟ್ಕೋಬೇಕು. ನಾನು ಸಣ್ಣಕ್ಕಿದ್ದಾಗ ಇದೊಂದು ಡ್ರಮ್ಮು ಮತ್ತು ಅದೊಂದು ಡ್ರಮ್ ನಮ್ಮ ವಾರ ಇರ್ತಿದ್ದಿಲ್ಲ. ನಳ ಬಿಟ್ಟಾಗ ಅಷ್ಟು ನೀರು ತುಂಬೋದು ಮಾಡೋದು ಕೆಲಸ ಜಗ್ಗಕ್ಕಿತ್ತು. ಅಪ್ಪಾಜಿ ನಮ್ಮ ಕಾರ್ ತೊಳೆದೆಲ್ಲ ಮ್ಯಾಟೆಲ್ಲ ತಿಕ್ಕಿ ತೊಳೆದು ಸ್ವಚ್ಛ ಮಾಡ್ತಾ ಐತಿ ನೋಡ್ರಿಪ್ಪ. ನಮ್ಮ ಅವ್ಗೆ ನಮ್ಮ ಅಪ್ಪಗೆ ನಾನು ಒಬ್ಬಾಕೆ ಮಗಳು, ಮತ್ತು ಹೆಣ್ಣು ಗಂಡು ಯಾರೂ ಇಲ್ಲ. ನಿಮ್ಗೆ ಗೊತ್ತಾ ಒಬ್ಬಾಕೆ ಮಗಳಿದ್ರೆ ಎಷ್ಟು ಫಾಯ್ದೆ ಐತೆ ಅಂತೇಳಿ, ಎಷ್ಟು ಅನುಕೂಲ ಐತೆ ಅಂದ್ರೆ ಆಸ್ತಿ ಡಿವೈಡೇ ಆಗಂಗಿಲ್ಲ. ಎಲ್ಲ ಆಸ್ತಿ ನನಗೊಬ್ಬಾಕಿಗೆ ಬರ್ತೈತಿ. ಆದರೆ ಆಸ್ತಿ ಐತೆ ಇಲ್ಲ ಅನ್ನೋದ್ರ ಮ್ಯಾಗ ಡಿಪೆಂಡ. ಮತ್ತು ಹಿಂಗಾಗಿ ನಮ್ಮವು ನನಗೆ ಆಸ್ತಿನೇ ಮಾಡಿಲ್ಲ. ಆಸ್ತಿ ಏನೂ ಇಲ್ಲ ಬರೋಕ್ಕೆ. ನಮ್ಮವ್ವನ ಅಪ್ಪನೇ ನನಗೊಂದು ದೊಡ್ಡ ಆಸ್ತಿ, ಮತ್ತೇನೂ ಇಲ್ಲ. ಅವರ ಮುದ್ದಿನ ಮಗಳಷ್ಟೇ ನಾನು. ಅದು 2 ದಿನ ಆತಿಲ್ಲ ಬಂದಿಗೆ ಹೋಗ್ಬೇಕು, ಸೋಮವಾರ ಹೋಗ್ಬೇಕು. ಅಪ್ಪಾಜಿ ಏನು ಮಾಡತ್ತಿ? ನಮ್ಮ ಅಪ್ಪಾಜಿ ನನಗೋಸ್ಕರ ನೀರು ಕಾಸ್ಕೊಡಕತ್ತೈತಿ. ನಮ್ಮ ಅಪ್ಪಾಜಿ ನನ್ನ ಮ್ಯಾಗ ಇಷ್ಟು ಜೀವ ರೀ. ಎಷ್ಟು ಅಂದ್ರೆ ನಾವು ಮಕ್ಕೊಂಡಿದ್ರು ಎಬ್ಸಿ ತೊಡಿ ಮ್ಯಾಗ ಕುಂದ್ರಿಸ್ಕೊಂಡು ನಂಗೆ ಊಟ ಮಾಡಿಸಿ ಮಲಗಿಸ್ತಿತ್ತು. ಅಷ್ಟು ಜೀವ. ಅದಕ್ಕೆ ನಮ್ಮಪ್ಪ ಅಂದ್ರೆ ನಂಗೆ ಭಾಳ ಇಷ್ಟ. ನಮ್ಮ ಮಮ್ಮಿಗಿಂತ ನಂಗೆ ನಮ್ಮಪ್ಪ ಇಷ್ಟ. ನೋಡ್ರಲ್ಲಿ ನಿಮ್ಮ ಗೌಡ್ರು ನಗಾಕತ್ತಾರ ಅಲ್ಲಿ ಕುತ್ಕೊಂಡು. ಅಲ್ಲ ನಮ್ಮಪ್ಪ ಇಷ್ಟ ಅಂದಿದ್ದು ನಗ್ಬೇಕನ ಅದಕ್ಕೆ. ನೋಡಪ್ಪಾಜಿ
ಅಪ್ಪಾಜಿ ನೀನು ನನ್ನ ಮೇಲೆ ಜೀವ ಇಲ್ಲ? ಇಲ್ಲಿ ನೋಡಿಲ್ಲ ಜೀವದಿಲ್ಲ ಹೇಳೋರಿಗೆ ಏನಾರ ಮತ್ತೆ ನಾನೇನು ಎಷ್ಟು ಇಷ್ಟ ನಿಂಗೆ? ನನ್ನ ಮಗಳು ನನ್ನ ಜೀವ ನೋಡ್ರಿ ನಂಗೆ ಜಳಕಕ್ಕೆ ನೀರು ಕಾಸು ಕೊಡಾಕತ್ತದ. ನಮ್ಮ ಗೌಡ್ರಿಗೆ ಜಲಸ್ ನಾನು ನಮ್ಮ ಅವ್ನಿಗಿಂತ ನಮ್ಮಪ್ಪ ಇಷ್ಟ ಅಂದಲ್ಲ, ನನ್ನ ಗಂಡನಿಗಿಂತ ನಮ್ಮಪ್ಪ ಇಷ್ಟ ನಂಗೆ. ಆಯ್ತಾ? ನಮ್ಮವ್ ನೋಡಲ್ಲ ಯವ್ವ ಹೆಂಗಂತಾಳ ಯವ್ವ ಈಕಿ ಅಂತ. ನಿನ್ನೆ 2 ಸೀರೆ ತೊಗೊಂಡೆ ರೀ. ಬೆಳಗ್ಗೆ ಈಗ ಎದ್ದಿರೋದ್ರಿಂದ ಸ್ವಲ್ಪ ಗಂಟ್ಲಿದಾಗೈತೆ. ನೋಡ್ರಿ ಚೈನಾ ಇದೆ ನನ್ನ ಮಗಳಿಗೆ ತೊಗೊಂಡಿದ್ದೆ ಚೈನಾ. ವಿಡಿಯೋ ಹಿಡಿಯೋರು ಯಾರೂ ಇಲ್ಲ, ಅದಕ್ಕೆ ನಾನೇ ಹಿಡಿದು ನಾನೇ ತೋರಿಸ್ತಾ ಇದ್ದೀನಿ. ನೋಡ್ರಿ ಚಲೋ ಅದಾವೆ ಚೈನಾ, ಡಬಲ್ ಗೆಜ್ಜಿ. ಶಾಂತಕ್ಕ ತೊಗೊಂಡಿದ್ದೆಲ್ಲ ಹಿಂಗೆ ತೋರ್ಸಾತೀನ ಅಂತ ಅನ್ಕೋಬೇಡ್ರಿಪ್ಪ, ಏನು ದೊಡ್ಡಿಸ್ತಾನೆ ಇಲ್ಲ, ವಿಡಿಯೋ ಮಾಡತ್ತಿದ್ದೆ ಅಂತ ನಿಮ್ಗೆ ತೋರ್ಸಾತೀನಿ. ಸೀರೆ ಇದು ತೊಗೊಂಡಿದ್ರಿ, ಇದು ಗ್ರೇ ಕಲರು, ಅದ್ರೊಳಗೆ ಡಿಸೈನ್ ಐತಿ. ಎಷ್ಟು ಚೆನ್ನಾಗೈತಿ ಇದು ನೋಡೋಕೆ. ವಿಡಿಯೋದಾಗ ಹೆಂಗೆ ಕಾಣಿಸ್ತಾ ಐತೆ ನಂಗೆ ಗೊತ್ತಿಲ್ಲ. ಇದೊಂದು ತೊಗೊಂಡಿರಿ ಸೀರೆನ. ವಿಡಿಯೋ ಹಿಡಿಯೋರು ಯಾರೂ ಇಲ್ಲ, ಅದಕ್ಕೆ ನಾನೇ ಮಾಡತ್ತೀನಿ. ತಡ್ರಿ ಪೂರ್ತಿ ಬಿಚ್ಚಿ ಒಂದ್ಸಲ ವಿಡಿಯೋ ತೋರಿಸ್ತೀನಿ. ಸೆರಗು ಭಾಳ ಚೆನ್ನಾಗೈತ್ರಿ, ಅದ್ಭುತವಾದಂಥ ಕಲರ್ ಐತಿ ನೋಡ್ರಿ. ಹಸಿರು ಐತಿ, ಹಸಿರು ಒಳಗೆ ಗ್ರೇ ಮತ್ತು ಹಸಿರು ಮಿಕ್ಸ್ ಐತಿ. ಇದು ಸೆರಗು ಭಾಳ ಚಂದ ಐತಿ. ಇದ್ರೊಳಗೆ ಇನ್ನೊಂದು ಸ್ಪೆಷಲ್ ಏನಂದರೆ ನೋಡ್ರಿ ತೋರಿಸ್ತೀನಿ. ಸೀರೆಗೆ ಆಲ್ರೆಡಿ ವರ್ಕ್ ಹಾಕ್ಬಿಟ್ಟಾರ ಈ ಥರ ನೋಡ್ರಿ. ನಂಗೆ ಇದೇ ನೋಡ್ತಿದ್ದಂಗೆ ಇಷ್ಟ ಆಗಿದ್ದಂದರೆ ನೋಡ್ರಿ, ಬೆನ್ನಿಗೆ ವರ್ಕ್ ಹಾಕ್ಯಾರ. ಇದು ಕೊಳ್ಳು ಮುಂದಿಂದ ಬೆನ್ನಿಗೆ ವರ್ಕ್ ಹಾಕ್ಯಾರ ಅವರೇ. ತೋಳಿಗೂ ಅಷ್ಟೇ ವರ್ಕ್ ರೆಡಿ ಐತಿ ನೋಡ್ರಿ. ಇದು ಬ್ಲೌಸ್ ಹಸಿರು ಕಲರ್ ಐತ್ರಿ, ಈ ಥರ. ಇದು ಗ್ರೇ ಕಲರ್. ಎರಡು ಕಾಂಬಿನೇಷನ್ ತುಂಬ ಚಂದಿತ್ತು. ನಂಗೆ ಭಾಳ ಮನ್ಸಿಗೆ ಬಂತಿದೆ ಸೀರೆ, ಅದಕ್ಕೆ ತೊಗೊಂಡೆ. ಇದು 4752 ರೂಪಾಯಿ, ಅಂದರೆ 5280 ಇತ್ತು. 4752 ಮತ್ತು 5% GST ಅಂತ ಒಟ್ಟು ಒಂದು 5000ನೇ ಆಯ್ತಿದ್ದು. ನನಗಿಷ್ಟು ಕಾಸ್ಟ್ಲಿ ಸೀರೆ ಜೀವನದಾಗ ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು. ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು ರೀ. 5000 ರೂಪಾಯಿ ಸೀರೆನ ಎಲ್ಲಿ ತೆಗಿ ಮದ್ವೆ ಸೀರೆ ಕಮ್ಮಗೈತಿ ಹವೇ. ಅದು ಬೇರೆ, ಅದು ಮದ್ವೆ ಸೀರೆ ಅವ್ರು ತೆಗ್ದಿದ್ದೇವ. ಇದು ನಾ ತೊಗೊಂಡಿದ್ದು, ಇದು ನಾವು ತೊಗೊಂಡಿದ್ದು, ನನ್ನ ಗಂಡ ಕೊಡಿಸಿದ್ದಿದ್ದು. ಅಂದರೆ ಕೊಡ್ಸ್ಯಾರ್ರಿ 3000 ರೂಪಾಯಿ, 2000 ರೂಪಾಯಿ, 5000, ಇದು ನಮ್ಮ 3500 ರೂಪಾಯಿ ಮಟ್ಟ ತೊಗೊಂಡಿದ್ದೆ. ಆದರೆ ನಿಜವಾಗ್ಲೂ ಹೇಳ್ತೀನಿ, ನಾ ಏನು ದೊಡ್ಡಿಸ್ತಾನೆ ಇಲ್ಲ. ನನಗೆ ಇದು 5000 ರೂಪಾಯಿ ಸೀರೆ ಇದೆ ಫಸ್ಟ್ ತೊಗೊಂಡಿರೋದು ನೋಡ್ರಿ. ವರ್ಕ್ ಅವರ ಹಾಕಿರೋದ್ರಿಂದ ನನಗೆ ಈ ವರ್ಕ್ ನಾವೀಗ ಹೊರಗಡೆ ಹಾಕ್ಸಕ್ಕೆ ಹೋದ್ರು ಎಷ್ಟೊಂದು, ನಾ ಯಾವತ್ತೂ ಹಾಕ್ಸಿಲ್ಲ, ಹಾಗಾಗಿ ನಂಗೆ ರೇಟ್ ಗೊತ್ತಿಲ್ಲ ಎಷ್ಟಾಯ್ತೋ ಏನೋ ಇದ್ರದ್ದು ಅಂತೇಳಿ. ಒಂದು ಅಂದಾಜು 1000 ರೂಪಾಯಿ ಹೇಳ್ತಾ ಇದೀನಿ ನಾನು. ಇರ್ಬೋದು ಈ ವರ್ಕಿಂದ ರೊಕ್ಕ ಮತ್ತು ಸೀರೆ ಸೇರಿದ್ರೆ ಒಂದು 4000 ರೂಪಾಯಿ ಸೀರೆ, ವರ್ಕಿಗೆ ಒಂದು 1000 ರೂಪಾಯಿ ಲೆಕ್ಕ ಹಿಡಿತೀನಿ. ನಾ ಎಂದೂ ಹಾಕ್ಸಿಲ್ಲ, ಮತ್ತು ಇದ್ರದ್ದು ಜಾಸ್ತಿನೂ ಇರ್ಬೋದ್ರಿ, ಇದ್ರೆ ಕಮೆಂಟ್ ಮಾಡಿರಿ ಗೊತ್ತಾಕೈತಿ. ಆಮೇಲೆ ಇದು ಒಂದು ಸೀರೆ ರೀ. ಇದು ನೋಡಕ್ಕೆ ನೀವು ಫೋನ್ನೇ ಕಲರ್ ಬೇರೆ ಕರೆಕ್ಟ್ ಕಾಣ್ತೈತಲ್ಲ ನೋಡ್ರಿ. ಇದು ಒಂದು ನೋಡ್ರಿ, ಸೀರೆ ಚಂದ ಐತ್ರಿ, ಮೆತ್ತಗೈತಿ, ಕೈ ಒಳಗೆ ಉಬ್ಬಂಗಿಲ್ಲ. ನಂಗೆ ಉಬ್ಬಬಾರ್ದು ಆ ಸೀರೆ, ಹಂಗಿದ್ರೆ ಭಾಳ ಇಷ್ಟ ಆಕೈತಿ ನೋಡ್ರಿ. ತಡ್ರಿ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಒಳಗಿದೆ ಇದು ಸೆರಗ್ರಿ ಇದು. ಮತ್ತು ಇದು ಬ್ಲೌಸ್, ಇದು ಉಡ್ಜರ್ಗಾಗಿನ ಮತ್ತು ಈ ಸೀರೆ ಈ ಥರನ ಐತ್ರಿ, ಈ ಥರ ಐತಿ. ಒಂಥರ ಡಿಫ್ರೆಂಟ್ ಅನ್ನಿಸ್ತು. ನನ್ನ ಕಡೆ ಈ ಕಲರ್ ಇದ್ದಿದ್ದಿಲ್ಲ, ಆಮೇಲೆ ಈ ಥರ ಡಿಸೈನಿಂದ ಇದ್ದಿದ್ದಿಲ್ಲ, ಆ ಕಾರಣಕ್ಕೆ ಇದನ್ನೇ ತೊಗೊಂಡೆ ನಾನು. ಇದು ಜಂಪರು ಅಷ್ಟು ಒಂಥರ ಚೆನ್ನಾಗಿತ್ತಿದೆ, ಹೊಲ್ಸ್ಕೊಂಡ್ರೆ ಚೆಂದ ಕಾಣ್ತೈತಿ ಅಂಥೇಳಿ ನೋಡ್ರಿ. ಸೆರಗು ಇದ್ರೊಳಗೆ ಏನು ಭಾಳ ಇದು ಇಲ್ಲ, ವರ್ಕ್ ಅದು ಹಿಂಗೆಲ್ಲ ಏನಿಲ್ಲ, ಇಷ್ಟೇ ಸಿಂಪಲ್ ಐತಿ. ಇದು 3168 ಅಂದರೆ ಅಷ್ಟೇ, ಒಂದು 3168 ರೂಪಾಯಿ. GST ಸೇರಿ ಎಷ್ಟಾಗೈತೆ ನಂಗೆ ಗೊತ್ತಿಲ್ಲ.
ನೋಡಿರಿ ಇವೆರಡು ಸೀರೆ ತೊಗೊಂಡಿದ್ದು, ಇದೊಂದು ಮತ್ತು ಇದು ಒಂದು. ಆಮೇಲೆ ಇದೊಂದು ಡ್ರೆಸ್ ತೊಗೊಂಡೆ. ಈ ಡ್ರೆಸ್ಸಿಗೆ ಎಷ್ಟಂದ್ರೆ 773 ರೂಪಾಯಿ. ಇದು ಈಗ ಹೊರಗಡೆ ಎಲ್ಲರೂ ನಾವು ಒಂದು ಟಾಪ್ ತೊಗೊಳಕ್ಕೆ ಹೋದ್ರೆ ಟಾಪಿಗೆ ಅಷ್ಟು ಇರ್ತೈತಿ ನೋಡ್ರಿ. ವಿತ್ ವೇಲ್ ಬಂದೈತಿ ಇದಕ್ಕೆ ನೋಡ್ರಿ. ಇಲ್ಲಿ ಇದು ಚಲೋದೊಂದು ವೇಲ್ ಬಂದೈತಿ ಜೊತೆಗೆ ಇದಕ್ಕೆ. ಆಮ್ಯಾಗ ಪ್ಯಾಂಟೂ ಬಂದೈತಿ. ಡಿಸೈನ್ ಹಿಂಗೈತಿ, ಹಿಂಗೈತಿ. ಇದು ನೋಡ್ರಿ ಎದಿ ಮ್ಯಾಗ ಈ ಥರ ಡಿಸೈನ್ ಐತಿ, ಉದ್ದ ಐತಿ, ಅಂಬ್ರೆಲ್ಲಾ ಟೈಪ್ ಐತಿ. ಇದು ಚೂಡಿದಾರ ತಡ್ರಿ. ಹಾಂ ನೋಡ್ರಿ ಫ್ರಿಲ್ ಐತಿ, ಚಲೋ ಐತಿ. ಕಾಲಾಗ ಈ ಥರ ವರ್ಕ್ ಬಂದೈತಿ, ಈ ಥರ. ಇದು ಒಂದು. ಇದೇ ಸೇಮ್ ತಗೊಂಡಿದ್ದು ಇದು ಒಂದು. ಇದ್ರೊಳಗೆ ಸ್ವಲ್ಪ ಹೂ ಅಷ್ಟೇ ಚೇಂಜ್ ಇರೋದು, ಆದರೆ ಸೇಮ್ ಡ್ರೆಸ್ ಇದೆ. ನೋಡ್ರಿ ಇದು ಸೇಮ್ ಐತಿ. ಯಾಕೆ ಎರಡು ಒಂದೇ ಥರ ತೊಗೊಂಡೆ ಅಂದರೆ ನಾನು ಮತ್ತು ನಮ್ಮ ನಂದಿನಿ ವಾರ್ಗಿತ್ತಿ ನನ್ನ ಗೆಳತಿ ಇಬ್ಬರು ಜೊತೆಲೇ ಹಾಕ್ಕೊಳ್ಳೋಣ ಅಂತ ಅಲ್ಲಿ ಅಂಗಡ್ಯಾಗ ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡ್ಕೊಂಡು, ನನ್ನ ಪವಿ ನೀನೊಂದು ತೊಗೋ ನಾನೊಂದು ತೊಗೋತೀನಿ, ಇಬ್ಬರು ಒಂದೇ ಥರ ತೊಗೊಳ್ಳೋಣ ಅಂದ್ಲು. ಆಯ್ತು ಅಂತಂದೇಳಿ ತೊಗೊಂಡಿದ್ದೆ. ಆದಷ್ಟು ಅಕ್ಕಿಗೂ ನಾನು ಅಕ್ಕಿ ಒಂದೇ ಥರ ಉಟ್ಕೋಬೇಕು ಅನ್ನೋದು ಅಕ್ಕಿಗೂ ಆಸೆ. ಹಾಗಾಗಿ ಒಂದೇ ಥರ ತೊಗೊಂಡೀವಿ. ಕಲರು ಸೇಮ್ ಐತಿ. ಹೂವು ಅಷ್ಟೇ ನಡಕಿನ ಚೇಂಜ್, ಯಾಕಂದ್ರೆ ನಾನು ಇದೇ ಹೂವಿಂದ ತೊಗೋಬೇಕಂದ್ರೆ ಸಿಗಲಿಲ್ಲ, ಇದಷ್ಟು ಹೂ ಚೇಂಜ್ ತೊಗೊಂಡೆ. ಆಮೇಲೆ ಇದು ಯಾರ್ದು ಇದು ನಿಮ್ಮ ಕನಸುದು ನೋಡ್ರಿ. ಇದು ಒಡ್ನಿ, ಇದು ಒಡ್ನಿ, ಇದು ಪ್ಯಾಂಟ್ ಪ್ಲಾಜೋ ಐತ್ರಿ. ಆದರೆ ಅರ್ಬಿ ಕ್ವಾಲಿಟಿ ಮಸ್ತ್ ಐತಿ ನೋಡ್ರಿ. ಎಲ್ಲೋ ಐತಿ ಪ್ಯಾಂಟ್, ಈ ಥರ ಅಗಲ್ ಐತಿ, ಒಂಥರ ಚೆನ್ನಾಗೈತಿ. ನನಗೆ ಇದು ಫಸ್ಟ್ ಟೈಮ್ ನಾನು ನನ್ನ ಮಗಳಿಗೆ ಈ ಥರ ತೊಗೊಂಬಂದಿದ್ದು. ಇದು ಮತ್ತು ಮ್ಯಾಗಿನ ಡ್ರೆಸ್ ತೋರಿಸ್ತೀನಿ ತಡ್ರಿ. ನಮ್ಮ ಚಿನ್ನಂದು ಇದು ಒಂಥರ ಚೂಡಿದಾರ ಡ್ರೆಸ್. ಇದು ಕಟ್ ಐತಿ ಹಿಂಗೆ. ಅದು ಮದುವೆ ಐತ್ರಿ ಮನ್ಯಾಗ, ಅದಕ್ಕೋಸ್ಕರ ಇಷ್ಟು ತಯಾರಿ. ಹೊರಗಿನ ಮದುವೆ ಆದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಇದ್ದಿದ್ದ ಅರ್ವಿನ ಹಾಕೊಂಡು ಹೋಕ್ಕೇವಿ. ಮನ್ಯಾಂದ ಮದುವೆ, ಆ ಕಾರಣಕ್ಕೆ ಮದುವೆಗೋಸ್ಕರ ಇಷ್ಟೆಲ್ಲ ತೊಗೊಂಡಿದ್ದೀಗ. ನಿಮ್ಮ ಗೌಡ್ರು ಕೊಡ್ಸೋದೇ ಇಲ್ಲ ಅಂತ ನಿಂತಿದ್ರು. ಕಡೆಗೆ ಇಲ್ಲ ರೀ ಹಾಗೆ ನೋಡಿ ಬರೋಣ, ಯಾವ್ದಾರು ಚೆನ್ನಾಗಿದ್ರೆ ತೊಗೊಳ್ಳೋಣ, ಹಾಗೆ ನೋಡೋಣ ಅಂತೇಳಿ ಹೋಗಿದ್ದು. ಕಡೆಗೆ ಅಲ್ಲಿ ಹೋದ್ಮೇಲೆ ಫಸ್ಟ್ ಒಳಗೆ ಹೋಗ್ತಿದ್ದಂಗೆ ನಾನು ಹಿಡಿದಿದ್ದ ಸೀರೆ ಇದು ಒಳಗೆ ಹೋಗ್ತಿದ್ದಂಗೆ ನಂಗೆ ಇಷ್ಟ ಆಗ್ತಿದ್ದು ಸೀರೆ ಭಾಳ. ನಾ ಅದಕ್ಕೆ ರೀ ಇದು ಒಂದು ತಗೊಲೆ ಅಂತಂದೆ. ಅಂದ್ಬಿಟ್ಲೆ ಬೈದ್ರು ಫಸ್ಟ್. ಆಮೇಲೆ ಆಯ್ತು ತಗೋ, ಮದುವೆಗೆ ಉಟ್ಕೊಳಕ್ಕೆ ಬೇಕಲ್ರಿ, ಮತ್ತು ಅಲ್ಲೆಲ್ಲರೂ ಉಡ್ತಾರ, ಹುಟ್ಟಿದ ಸೀರೆನ ಉಡ್ಲೇನ ಅಂತೇಳಿ ಅಂದೆ. ಅನ್ನತ್ಲೆ ಸರಿ ಅಂತೇಳಿ ಸುಮ್ಮನಾದ್ರೆ. ನಿಮ್ಮ ಗೌಡ್ರು ಹೆಂಗೆ ಗೊತ್ತನ್ರಿ, ಅವ್ರು ಅಂದರೆ ಈಗ ಒಂದು 6 ತಿಂಗಳ ಹಿಂದೇನ ಒಂದು 4 ಜೊತೆ ಡ್ರೆಸ್ 4 ಜೊತೆ ಪ್ಯಾಂಟ್ ತೊಗೊಂಡು ಹೊಲ್ಸ್ಯಾರಿಲ್ಲ. ಮುಗೀತು. ಇನ್ನೂ 2 ವರ್ಷ ಅವ್ರು ಯಾವುದೂ ಡ್ರೆಸ್ ತೊಗೊಳಂಗಿಲ್ಲ, ನಿಜವಾಗ್ಲೂ ತೊಗೊಳಂಗಿಲ್ಲ. ಅವ್ರು ಇರೋದು ಹಂಗೆ, ಅವ್ರು ಮಾಡೋದು ಹಂಗೆ. 2 ವರ್ಷಕ್ಕೆ ಒಮ್ಮೆ ಅರ್ಬಿ ತೊಗೋತಾರೆ. ತೊಗೊಂಡ್ರೆ ಚಲೋ ಕ್ವಾಲಿಟಿ ಒಮ್ಮೆ ತೊಗೊಂಡ್ಬಿಡ್ತಾರೆ, ಅವನು ಹೊಲಿಸ್ಬಿಡ್ತಾರೆ. ಈ ಹೊಲಿಸಿದ ಅರ್ಬಿ ಭಾಳ ತಾಳ್ಕಿ ಬರ್ತಾವೆ. ಒಮ್ಮೆ ಚಲೋ ಅರ್ಬಿ ಬೇರೆ ಇದು ಮಾಡಿರ್ತಾರೆ. ಆಮೇಲೆ ಅವನ್ನ ಏನು ಗೊತ್ತೇನ, ಅವನು ಮತ್ತು ಒಗದು ನೀಟಾಗಿ ಚೆಂದಾಗಿ ಇಸ್ತ್ರಿ ಮಾಡಿ ಇಟ್ಬಿಟ್ಟಿರ್ತೀವಿ, ಅವು ಚಲೋವೇ ಇರ್ತಾವೆ. ಆಮೇಲೆ ಅವ್ರು ಏನಂತಾರೆ, ನಾನು ತೊಗೊಂಡೆ ಎಷ್ಟು ದಿನ ಆಯ್ತು, ನೀ ಅದಕ್ಕೆ ಈ ನಮ್ನಿ ತೊಗೋತಿ ಅಂತಾರೆ. ಗಂಡು ಮಕ್ಳಿಗೆ ಯಾರು ಕೇಳ್ತಾರೆ ಹೇಳ್ರಿ ಮದುವೆ ಮನ್ಯಾಗ? ಹೌದಾ? ಅವ್ರನ್ನ ನೋಡಂಗೆ ಎಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ. ಹೆಣ್ಮಕ್ಳದ್ದು ಹಂಗಲ್ಲ. ನಾ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು. ನಾನು ನಮ್ಮ ರಿಲೇಷನ್ನಾಗ ಒಬ್ರು ಮದ್ವೆಗೆ ಉಟ್ಕೊಂಡು ಹೋಗಿದ್ದು ಸೀರೆನೇ ಮೊನ್ನೆ ಮತ್ತೆ ನಾನು ಓಣ್ಯಾಗಿದ್ದವ್ರ ಮದ್ವೆಗೂ ಉಟ್ಕೊಂಡು ಹೋಗಿದ್ದೆ. ಅದು ಹೆಂಗೆ ಸ್ಟೇಟಸ್ ಅದನ್ನೇ ಅದೆಲ್ಲ ಹೆಣ್ಮಕ್ಳು ಹಂಗೆ ಅಲ್ಲನ್ರಿ, ಅದೇ ಎಂಥದಾರ ಆಗಿರಲಿ. ಬಟ್ ಅದು ಮದ್ವೆಗೆ ಉಟ್ಕೊಂಡು ಹೋಗಿದ್ದು ಸೀರೆ ಬೇರೆ, ಈ ಮದ್ವೆಗೆ ನಾವು ಬೇರೆ ಉಟ್ಕೊಂಡು ಹೋಗ್ಬೇಕು. ಈ ಥರ ಒಂದು ನಮಗೆ ಹೆಣ್ಮಕ್ಳಿಗೆ ಅನ್ನಿಸ್ತೈತಿ. ಎಲ್ಲರಿಗೂ ಅನ್ನಿಸ್ತೈತಿ, ನನಗೂ ಅನ್ನಿಸ್ತೈತಿ. ಅದಕ್ಕೆ ಈಗ ಮತ್ತು ಅದನ್ನ ಉಟ್ಕೊಂಡು ಬರಲೇನೋ, ಹೊಳ್ಳ ನೋಡ್ಯಾರ ಅವನ್ನ ಸೀರೆ ಅಂತೇಳಿ 2 ತೊಗೊಂಡಿದ್ದು. ಅಂದರೆ 2 ಮದ್ವೆ ಅದಾವ್ರಿ, 2 ಮನ್ಯಾನ ಮದ್ವಿನ. ಅದಕ್ಕೆ ಈಗ ಅಲ್ಲಿ ಬಂದವ್ರು ಇಲ್ಲಿ ಬರ್ತಾರೆ, ಇಲ್ಲಿ ಬಂದವ್ರು ಅಲ್ಲಿ ಬರ್ತಾರೆ. ನಾ 2 ಮದ್ವೆಗೆ ಒಂದೇ ಸೀರೆ ಉಟ್ಕೊಂಡು ಓಡಾಡೋಕ್ಕಾಗೈತನ ಕೇಳ್ತಾರ್ರಿ ಬಾಯ್ ಬಿಟ್ಟು. ಒಂದು ಸಲ ಇದ್ದೇ ಆಗೈತಿ. ಒಂದು ಸಲ ಏನಾತ್ರಿ, ನನ್ನ ಮದ್ವಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಒಂದು ಸೀರೆ ತೊಗೊಂಡಿದ್ದೆ. ಆ ಸೀರೆ ಉಟ್ಕೊಂಡು ಬರೀ ಫೋಟೋ ಸ್ಟೇಟಸ್ ಇಟ್ಟೇನೆ ನಾನು.
ಎಲ್ಲಿ ಹೊರಗೆ ಹೋಗಿಲ್ಲ, ಬರೀ ಉಟ್ಕೊಂಡು ನಾವು ಗಂಡ ಹೆಂಡತಿ ಮನ್ಯಾಗ ಮಾತಾಡ್ಕೊಂಡು ಅಷ್ಟು ಮನ್ಯಾಗ ಒಂದು ಸಣ್ಣದ ಕೇಕ್ ಅದು ಕಟ್ ಮಾಡೋ ಹೊತ್ತಿನಾಗ ಉಟ್ಕೊಂಡು ಅದನ್ನು ಸ್ಟೇಟಸ್ ಇಟ್ಟೇನೆ ಅಷ್ಟೇ ಇಟ್ಟೀನಿ. ಅದನ್ನು ನೋಡ ರಿಲೇಷನ್ ನಾನು ಆಮೇಲೆ ವಾಪಸ್ ಅವ್ರ ಮನೆ ಫಂಕ್ಷನ್ ಇದ್ದಾಗ ಅದೇ ಸೀರೆ ಉಟ್ಕೊಂಡು ಹೋಗಿದ್ದೆ. ಯಾಕಂದ್ರೆ ಇದನ್ನು ಉಟ್ಕೊಂಡು ಎಲ್ಲಿ ಹೊರಗೆ ಹೋಗಿಲ್ಲ, ಹೊಸದೈತಿ ಅಂತ ಅದನ್ನು ಅದೇ ಸೀರೆನೇ ವಾಪಸ್ ಫಂಕ್ಷನಿಗೆ ಉಟ್ಕೊಂಡು ಹೋಗಿದ್ದೆ. ಅವರು ನಾನು ಇರೋ ಮಟ್ಟ ಬಿಟ್ಟು ನಾನು ಬಂದ ಮೇಲೆ ಕೇಳಾರ, ಅಲ್ಲ ಈ ಬಳ ಇದೇ ಸೀರೆ ಉಡ್ತಾಳಲ್ಲ ಪ್ರಿಯಾ, ಯಾಕೆ ಬೇರೆ ಸೀರೆ ಇಲ್ಲ ಅಕ್ಕಿ ಕಡೆನ ಅಂತ ಕೇಳ್ಯಾರ. ಅಂದರೆ ತಿಳ್ಕೊರಿ ನೀವು ಎಷ್ಟು ಅಬ್ಸರ್ವ್ ಮಾಡ್ತಾರ ಅಂತ. ಅವಾಗ ನನಗೆ ಹಿಂಗಂದ್ರೆ ನೋಡಿ ಪ್ರಿಯಾ ಅನ್ನತ್ಲೆ, ಹಾಂ ಅಲ್ಲ ಈ ಸೀರೆ ಉಟ್ಟೇ ಇಲ್ಲಲ್ಲ ನಾನು, ಈ ಮನೆ ಫೋನ್ಯಾಗೂ ಇದೇ ಸ್ಟೇಟಸ್ ಇಟ್ಟಿದ್ಲು ಅಂತ ಅಂದಮೇಲೆ ಗೊತ್ತು, ಅಯ್ಯೋ ದೇವ್ರೆ ಒಂದು ಸ್ಟೇಟಸ್ ಇಟ್ಟಿದ್ದು ಮತ್ತು ಹೊರಗೆ ಎಲ್ಲಿ ಉಟ್ಕೊಂಡು ಹೋಗಿಲ್ಲ ನಾನು. ಹೆಂಗೆಲ್ಲ ಅದನ್ನೆಲ್ಲ ಹೆಣ್ಮಕ್ಳು ಅಬ್ಸರ್ವ್ ಮಾಡ್ತಾರಲ್ಲ. ಆದರೂ ಹೆಣ್ಮಕ್ಳು ಬೇರೆ ಹೆಣ್ಮಕ್ಳು ಹಾಕ್ಕೊಂಡಿರೋಂಥ ಒಡವೆ ಬಟ್ಟೆ ಇವ್ರ ಮೇಲೆ ಭಾಳ ಫೋಕಸ್ ಇಟ್ಟಿರ್ತಾರೆ. ಅದಕ್ಕೆ ಈ ಸಲ ತೊಗೊಳ್ಳೋಣ ಅಂಥೇಳಿ ತೊಗೊಂಡಿದ್ರಿ. ಇಷ್ಟು ತುಟ್ಟಿ ಸೀರೆ ನಿಜವಾಗ್ಲೂ ನಾನು ಎಂದೂ ತೊಗೊಂಡಿಲ್ಲ. ಅಲ್ಲ ಬೇರೆ ಎಲ್ಲ ಹೆಣ್ಮಕ್ಳು ತೊಗೊಂಡಿರ್ತಾರೆ, ನಮ್ಮ ಮನ್ಯಾಗ ಇದ್ದಾರೆ ತೊಗೊಂಡಾರ. ಅವರು ಎಂತೆಂಥ ಕಾಸ್ಟ್ಲಿ ಸೀರೆ ನಮ್ಮ ಅಂಟಿಯರ ಕಡೆ ಅದಾವೆ. ನಿಜವಾಗ್ಲೂ ನಾನು ಬಟ್ಟಿಗೆ ನಂಗೆ ಜಾಸ್ತಿ ರೊಕ್ಕ ಹಾಕೋಕ್ಕಾಗಲ್ಲ. ಬಟ್ಟಿಗೆ ಹಾಕಿದ ಕೈ ಬರಿಗೈ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಜಾಸ್ತಿ ರೊಕ್ಕದ ಅರ್ಬಿ ಒಟ್ಟು ತೊಗೊಳೋದಿಲ್ಲ. ನನಗೆ ಅದು ಇಷ್ಟನೂ ಆಗೋದಿಲ್ಲ. ಈ ಸಲ ತೊಗೊಂಡಿದ್ದು ಆಮೇಲೆ ಅಂದರೆ ಏನಾಯ್ತಂದ್ರೆ, ನಾನು ಅದು ಒಂದು ಸೀರೆ ತೊಗೋಬೇಕಂತಿದ್ದಿದ್ದು. ಅದಾದಮೇಲೆ ನಮ್ಮ ಮನೆಯವರು ಹಿಂಗೆ ನೋಡ್ಕೊತ ಹೋದ, ಇದು ಸೀರೆ ಅವ್ರಿಗೆ ಇಷ್ಟ ಆಯ್ತು. ಇದು ಇನ್ನೊಂದು ಹೂವಿನ ನವಿಲಿನ ತೋರಿಸಿದ್ನಲ್ಲ ಇದು, ಅವರು ಎರಡು ತೊಗೊಂಬಿಡ ಹೋಗ್ಲಿ ನಿಂಗೆ ಇಷ್ಟಪಟ್ಟು ಅಂದ್ರೆ. ಮತ್ತು ನಾನು ತೊಗೊಂಡು ನನ್ನ ಮಗಳಿಗೆ ಹೆಂಗೆ ಬಿಡಲಿ. ಅದಕ್ಕೆ ನನ್ನ ಮಗಳಿಗೆ ಒಂದು ಡ್ರೆಸ್ ತೊಗೊಳಂತೇಳಿ ಮದುವೆಯಾಗ ಮತ್ತು ಅಲ್ಲಿ 2 ದಿನ ಹೋಗೋದು, 2 ದಿನವೂ ಹೊಸವ ಬೇಕಲ್ಲ ಡ್ರೆಸ್. ಒಂದು ಜೊತೆ ಮನ್ಯಾಗ ಅದಾವು, ಇನ್ನೊಂದು ಜೊತೆ ಮದ್ವೆ ದಿನ ಹಾಕೊಳಕ್ಕೆ ಬೇಕ್ರಿ ಅಂತಂದಿದ್ದಕ್ಕೆ ಮತ್ತು ಚಿನ್ನುಗೊಂದು ಡ್ರೆಸ್ ತೊಗೊಂಬಂದ್ವಿ. ಇದೆರಡು ಒಂದು ನಾನು ಡೈಲಿ ಮಾರ್ಕೆಟ್ಗೆ ಹೊಂಟ್ರೆ ಆಮೇಲೆ ಮನ್ಯಾಗ ಏನಾರ ಇದ್ರೆ ಬೇಕು ತಡಿ ಟ್ರಾವ್ಲಿಂಗಿಗೆ ಅಂತೇಳಿ ಒಂದು ಜೊತೆ ತೊಗೊಂಡೆ. ಮತ್ತು ನಮ್ಮ ನಂದಿನಿ ನೆನಪಾತು. ಅಕ್ಕಿಗೂ ಫೋನ್ ಮಾಡಿ ಇದೇ ಕಲರ ತೊಗೊಲೆ ಅಂದೆ. ಹಾಂ ತೊಗೋ, ಚಲೋ ಐತಿ, ಮಸ್ತ್ ಐತಿ ಪವಿ, ಎರಡೂ ಒಂದೇ ಥರ ತೊಗೋ, ಇಬ್ಬರು ಹಾಕ್ಕೊಳ್ಳೋನು ಅಂದ್ಲ. ಆಯ್ತಿಗೆ ಅಂತ ಮತ್ತೆ ತೊಗೊಂಡ್ವಿ. ಆಮೇಲೆ ಇನ್ನೊಂದ್ರಿಪ್ಪ ಏನು ಓಕೆ ಯಾರಾದರೂ ಕಮೆಂಟ್ ಮಾಡ್ಬೋದು, ಯಾಕಂದ್ರೆ ನಂಗೆ ಕಮೆಂಟಿಗೆ ಸ್ವಲ್ಪ ಭಾಳ ಹೆದರ್ತೇನೆ. ಅದಕ್ಕೋಸ್ಕರ ಅಂದರೆ ಏನು ಇವೆಲ್ಲ ತೊಗೊಂಡಿದ್ದು ನಮಗೆ ತೋರ್ಸಾಕತ್ತೀರನ ಅಂತ ಕೇಳಬೇಡ್ರಿಪ್ಪ, ಪ್ಲೀಸ್ ಆ ಥರ ಕೇಳಬೇಡ್ರಿ. ವಿಡಿಯೋದಾಗ ಮತ್ತು ಬ್ಲಾಗ್ದಾಗ ಏನು ಮಾಡ್ಬೇಕು, ಅದಕ್ಕೆ ಇಂಥವೆಲ್ಲ ತೊಗೊಂಡೆ, ಇಲ್ಲಿ ಬಂದಿದ್ದೆ, ನಿನ್ನೆ ಹೋಗಿದ್ವಿ ಅನ್ನೋ ಕಾರಣಕ್ಕೆ ತೋರಿಸಿದ್ದೆ ಅಷ್ಟೇ, ಮತ್ತೆ ಏನೂ ಇಲ್ಲ. ಇವು ಯಾವ್ರಿಪ್ಪ, ಇದಕ್ಕಿಂತ ಮರಕ್ಕಿಂತ ಮರ ದೊಡ್ಡದು, ಹೌದಲ್ಲ, ಮರಕ್ಕಿಂತ ಮರ ದೊಡ್ಡದು. ನಮ್ಮ ಹತ್ರನೇ ಎಲ್ಲ ಐತಿ, ನಾವೇ ಎಲ್ಲ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಭಾಳ ದೊಡ್ಡ ತಪ್ಪಾಕೈತಿ. ಯಾಕಂದ್ರೆ ನಮಗಿಂತನೂ ಎಂಜಾಯ್ ಮಾಡೋರು, ಬೇಕಾದ ತೊಗೊಳ್ಳೋರು, ಅಡ್ಡಾಡೋರು 1000 ಜನ ಅದಾರ. ಅದೆಲ್ಲ ನನಗೆ ಗೊತ್ತು. ನಾನು ಅದೇ ಉದ್ದೇಶಕ್ಕೆ ತೋರಿಸಿದ್ದಲ್ಲ, ಜಸ್ಟ್ ನಾನು ಬ್ಲಾಗ್ದಾಗ ಮತ್ತೆ ತೋರಿಸ್ಬೇಕಲ್ಲ ಏನು ತೊಗೊಂಡ್ವಿ, ಏನು ಮಾಡಿದ್ವಿ, ಇಲ್ಲಿ ಯಾವಾಗ ಬಂದ್ವಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇದು ನನ್ನ ತವ್ರ ಮನೆ. ನಾನು ಅಂದ್ರೆ ಫಸ್ಟು ನಮ್ಮ ಅವ್ವಾರ್ದು ಸಂಸೀರಿ, ನಮ್ಮ ಅಪ್ಪಾರವ್ರು 1 ವರ್ಷದ ಪಾಪು ಇದ್ದಾಗ ನಾನು ಕರ್ಕೊಂಡು ಅವರು ಇಲ್ಲಿಗೆ ಬಂದಾರ, ದಾವಣಗೆರೆಗೆ ವಲಸೆ. ಅಂದರೆ ಮನೆ ಇದ್ದಿದ್ದಿಲ್ಲ ಅವಾಗ. ಆಮೇಲೆ ನಮ್ಮ ತಾಯಿಯವರು ಇದು ಬಸವರಾಜಪೇಟೆಗೆ ಇದ್ದಿದ್ದು, ಅಲ್ಲಿ ಬಾಡಿಗೆ ಮನೆ ಒಳಗೆ ಅಲ್ಲಿದ್ದು, ಅಲ್ಲೊಬ್ರು ಗೆಳತಿ ರಿಂದಮ್ಮ ಅಂತೇಳಿ ಅವ್ರನ್ನ ಇವತ್ತಿನ ತಂಪೊತ್ತನೇ ನೆನೆಸ್ಬೇಕು. ಆ ಹೆಣ್ಮಗಳನ್ನ ಪಾಪ ಒಳ್ಳೆ ಅಮ್ಮ, ಅವರು ಪಾಪ ಮನೆ ಇಲ್ಲಿ ತಡಿವಾ ಸೊಸೆಯಿಂದ ಬಂದು ಅಂತೇಳಿ ಒಂದು ಮನೆ, ಇದನ್ನು ಅವಾಗ ಆಶೀರ್ವಾದ ಮನೆಗಳು ಪ್ಲಾಟ್ಗಳು ಇದಾದಾಗ ಇದನ್ನು ಕೊಡಿಸಿದ್ದು ನಮ್ಮ ಅವ್ವಾರಿಗೆ. ಒಂದು ಮನೆ ಅಂತ ಆಯ್ತು. ನಾವು ಇಲ್ಲೇ ಆಡಿ ಬೆಳೆದಿದ್ದು, ನಾನು ಇಲ್ಲೇ ಇದ್ದಿದ್ದು ದಾವಣಗೆರೆ ಒಳಗೆ. ನನ್ನ ದೊಡ್ಡಕ್ಕೆ ಆದಾಗೂ ಅವ್ರನ್ನ ಕರೆಸಿದ್ವಿ ನಾವು, ಬಂದಿದ್ರೆ. ನನ್ನ ದೊಡ್ಡಕ್ಕಿಗಿದ್ದ ಫೋಟೋ ಯಾವಾಗಾರ ಒಂದಿನ ತೋರಿಸ್ತೇನೆ. ಎಂಥ ಅಸೈತೆಲ್ಲಿ ಬಾಚಾರ್ರಿಪ್ಪ, ಹಿಂಗೇರ್ಸಿ ಬಾಚಿ ತಪಾನಾಗಿ ಎಣ್ಣೆ ಹಚ್ಚಿ ಇಷ್ಟು ಹೂವು ಹಾಕಿ, ಅಯ್ಯಪ್ಪ. ಆವಾಗ ನಂಗೆ ಈಗಿನ ಹುಡುಗಿಯಾರ ನನ್ನ ಮಗಳು ಒಂದು 10 ವರ್ಷದಕ್ಕೆ ಇಲ್ಲಕಿ ಎಷ್ಟು ಪ್ಯಾಷನ್ ಸೆನ್ಸು. ಅವ ಇದು ಹಿಂಗೆ ಹಾಕ್ಬೇಡ ಚಂದಾಗಲ್ಲ, ಅವ ಇದನ್ನ ಹಿಂಗೆ ಹಾಕ್ಬೇಡ ಚಂದಾಗಲ್ಲ ಅಂತವ. ನಮಗೆ ಆ ಥರ ಅನ್ನಿಸ್ತಿದ್ದೇ ಇಲ್ಲ. ಅಲ್ಲ ನಾವು ದೊಡ್ಡಕ್ಕೆ ಆದಾಗ 12 ವರ್ಷ, ನನಗೆ 12 ವರ್ಷದಾಗಿದ್ದಾಗ 8ನೇ ಕ್ಲಾಸ್. ಅವಾಗ ನಮ್ಮ ಹೆಂಗೆ ರೆಡಿ ಮಾಡ್ತಿದ್ಲ ಹಂಗೆ, ಹೆಂಗೆ ಇರಿಸ್ತಿದ್ಲ ಹಂಗೆ, ಪ್ಯಾಷನ್ ಸೆನ್ಸೇ ಇಲ್ಲ. ಆದರೆ ಈಗಿನ ಮಕ್ಳು ಹಂಗಲ್ಲ, ಭಾಳ ಹುಷಾರಿ. ಮತ್ತು ಇಷ್ಟೇ ನೋಡ್ರಿ, ಬಂದೆ. ಈಗ ನಾಳೆ ಹೋಗ್ಬೇಕು. ನಮ್ಮಪ್ಪ ಕಾರ್ ತೊಳ್ಯಾಕತ್ತಾರ, ನಾಳೆ ನೀರು ತುಂಬತ್ತಾರ. ಒಂಚೂರು ವಿಡಿಯೋ ಮಾಡ್ಕೋಬೇಕು, ಮತ್ತು ಕತಿ ಮಾಡುವುದವಲ್ಲ.
ನಿನ್ನೆ 4 ಹಾಕಿದ್ದೆ, ಇವತ್ತೊಂದು ಆದ್ರೆ 5 ಹಾಕ್ಬಿಡೋಣ ಅಂತ ಹಿಂಗೆ ಬಂದಿರ್ತೀನಿ. ಹಿಂಗಾಗೆ ನನ್ನ ಕೆಲಸ ಆಗೋದಿಲ್ಲ, ಅದಕ್ಕೆ ಇವತ್ತು 5 ವಿಡಿಯೋ ಹಾಕ್ಬೇಕು. ಸೀರೆ ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಅಷ್ಟೇ. ಆಮೇಲೆ ನನಗೆ ಅಷ್ಟೊಂದು ಸೀರೆ ಆರ್ಸೋಕ್ಕೆ ಬರೋಲ್ಲ, ಏನೋ ತಕ್ಕ ಮಟ್ಟಿಗೆ ಒಂದೆರಡು ಆರ್ಸ್ ತೊಗೊಂಡೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡತ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನಮ್ಮದು ಪುಟ್ಟ ಮನೆ, ಸಣ್ಣ ಮನೆ